ಹೋದ ಭಾಳ ದಿವಸದಿಂದ ಈ ಡಿಪೋ ಅತಿ ಅವಶ್ಯಕವಾಗಿತ್ತು. ಇದರ ಓಪನಿಂಗ್ ಕೂಡ ಆಗಬೇಕು. ಸುಮಾರು ವರ್ಷಗಳಿಂದ ಯಾವುದ್ಯಾವುದೋ ಅಡಚಣೆಯಿಂದ ಪೂರ ಗಾಡಿಸಿ ಇವತ್ತು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಹೊಂದಿ ಅದರ ಜೊತೆಗೆ ಸುಮಾರು 15 ಬಸ್ಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಮುಡಿಮಾಡಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟ, ಬಹುತೇಕ ಚೆನ್ನಮ್ಮನಕಿತ್ತೂರು ಅಂತಂದ್ರೆ ಇವತ್ತಿಗೆ ಸಾಕಷ್ಟು ಟೂರಿಸ್ಟ್ ಆಕರ್ಷಣೆ ಮಾಡುವಂಥದ್ದು. ಇಲ್ಲಿಂದ ಸಂಗೊಳ್ಳಿ ಹೋಗೋದಂತೂ ಇನ್ನು ಕೆಲವೇ ದಿನಗಳಲ್ಲಿ ಥೀಮ್ ಪಾರ್ಕ್ ಕೂಡ ಅಂದ್ಕೊಳ್ಳೆ ಬೇರೆ ಬೇರೆ ಮೂಲೆಗಳಿಂದ, ರಾಜ್ಯದ ಮೂಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೋ ಅವ್ರನ್ನ ಎಕ್ಸಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಿಂದ ಆಗುತ್ತೆ. ಅದರ ಜೊತೆಗೆ ಬಹುಮುಖ್ಯವಾದಂತಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಬಹುತೇಕ ಈ ಪಟ್ಟಣದಿಂದ ಸುಮಾರು ಒಂದು 35ರಿಂದ 40 ಸಣ್ಣ ಸಣ್ಣ ಹಳ್ಳಿಗಳು ಬರ್ತಾವೆ. ಹಳ್ಳಿಗಳಿಂದ ಏನೋ ಎಜುಕೇಷನ್ ಬರಬೇಕಾದ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿಯರು ಇಲ್ಲಿಗೆ ಬರಬೇಕು. ಹೈಯರ್ ಎಜುಕೇಷನ್ ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕು, ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮೊದಲನೇದ ಆದ್ಯತೆ ಪ್ರಿಯಾರಿಟಿ ಸ್ಟೂಡೆಂಟ್ಸಿಗೆ ಅನುಕೂಲ ಆಗುವಂಥ ರೀತಿಯಿಂದ ಮಾಡಬೇಕು ಅನ್ನುವಂಥ ಮೊದಲನೇದು ಹೇಳತ್ತೀನಿ, ಇವತ್ತಿಗೂ ಹೇಳತ್ತೀನಿ. ನಿನ್ನೆ ಕೂಡ ರೂಟ್ಸ್ ಕೂಡ ಬಹುತೇಕ ಯಾರು ಸ್ಟೂಡೆಂಟ್ಸಿಗೆ ಅನಾನುಕೂಲತೆ ಆಗದಂಗೆ ರೂಟ್ ಕರೆಕ್ಟಾಗಿ ಪಿಕಪ್ ಮಾಡಬೇಕು, ಸಂಜೆ ಡ್ರಾಪ್ ಆಗಬೇಕು ಅನ್ನೋಂಥ ಉದ್ದೇಶ ಇದನ್ನು ಮಾತಾಡಿದ್ರು. ಡೆಫಿನೆಟಾಗಿ ಕೆಲವೇ ಕೆಲವು ದಿವಸದಲ್ಲಿ ಅದನ್ನು ಇತ್ಯರ್ಥ ಮಾಡ್ತೇವಂತನ್ನೋಂಥದ್ದು ಎಲ್ಲ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಮೊದಲನೇದಾಗಿ ನನಗೆ ಭಾಳಷ್ಟು ಕಡೆ ನೋಡ್ತಿರ್ತೇನೆ. ನಾನು ಡಿಪೋ ಓಪನ್ ಆಗ್ತಾವು, ಬಸ್ ಬರೋದಲ್ಲ. ಬಸ್ ಡಿಪೋ ಓಪನ್ ಆದಮೇಲೆ ಒಂದು 2-3 ತಿಂಗಳಿಗೆ ಬರ್ತಿರ್ತಾವು. ಆದ್ರೆ ಇದೊಂದು ವಿಶೇಷ ಅಂತ ಭಾವಿಸ್ತೇನೆ. ಈ ಜೊತೆ ಈಗ ಮಾತಾಡ್ತೀನಿ, ಓಪನ್ ಮಾಡಿ ಹಳಿ ಬಸ್ ಕೊಡ್ತಿರ್ತಾರೆ ಮೊದಲು. ಆದರೆ ಇವತ್ತಿಗೆ ನಮ್ಮಲ್ಲಿ ಹೊಸ 15 ಬಸ್ ಕೊಟ್ಟು ಇವತ್ತು ಓಪನ್ ಮಾಡುವಂಥ ಒಂದು ಐತಿಹಾಸಿಕವಾದಂಥ ಘಟನೆ ಮಾಡ್ತಾರೆ. ಅದರ ಜೊತೆಗೆ ಬರುವಂಥ ಇನ್ನೂ ಕೆಲವು ಇನ್ನೂ 10 ಬಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಬಹುತೇಕ ಇಷ್ಟ ಆದ್ರೆ ನಮ್ಮ ಕ್ಷೇತ್ರ ಆಯ್ತು, ನಮ್ಮ ಸ್ಟೂಡೆಂಟ್ಸ್ ಆಯ್ತು, ನಾವು ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಇನ್ನೂ ಕೆಲವು ಸಣ್ಣ ಪುಟ್ಟ ಇವು ಮಂತ್ರಿ ಅವ್ರ ಜೊತೆ ಮಾತಾಡಿದ್ರು. ಬರುವಂಥ ದಿವಸಗಳಲ್ಲಿ ಪ್ಲಾಟ್ಫಾರ್ಮ್ ಮತ್ತು ಅದನ್ನಾದ್ರು ಇಬ್ಬರು ಗ್ರೇಟ್ ಥಿಂಗ್ಸ್ ಆಗಬೇಕಾಗಿದ್ದಾವೆ. ಅವನು 1 by 1 ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಸಾಹೇಬರಿಗೆ ಕೂಡ, ಯಾಕಂದ್ರೆ ಮುಂದೆ ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕಾಗೈತೆ ಅವ್ರಿಗೆ.